ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಗೆ ಸ್ವಾಗತ. ವಿದ್ಯಾ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾ ಇರ್ತಾಳೆ ಕೊಂಡಕ್ಕೆ. ಆಗ ಮೋಹನ್ ಅವ್ರು ಇದ್ಬಿಟ್ಟು ಹೇಳ್ತಾರೆ, ಭಕ್ತಿಯಿಂದ ಅರ್ಕೆ ಮಾಡ್ಕೊಂಡು ಕೊಂಡ ತುಳಿಯಕ್ಕೆ ಯಾರು ಬರ್ತಾರೆ ಅವ್ರಿಗೇನು ಆಗದೆ ಇರಲಿ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ಅಗ್ನಿ ಸ್ಪರ್ಶ ಮಾಡವ ಅಂತ ಮೋಹನ್ ಅವರು ವಿದ್ಯಂಗೆ ಹೇಳ್ತಾರೆ. ಈ ಕಡೆ ವಿವೇಕ್ ಅವರಿದ್ದು ಯೋಚನೆ ಮಾಡ್ತಾ ಇರ್ತಾರೆ, 100% ಈ ಲೇಡಿನ ಎಲ್ಲೋ ನೋಡಿದ್ದೀನಿ, ಆದರೆ ಫ್ಲಾಶೇ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಈ ಕಡೆ ಅಗ್ನಿ ಸ್ಪರ್ಶನ ಮಾಡ್ತಾ ಇರ್ತಾಳೆ ವಿದ್ಯಾ. ಅದನ್ನ ನೋಡಿದಂತಹ ಐಶ್ವರ್ಯ ಹೇಳ್ತಾಳೆ, ಮೂರಡಿ ನಿನ್ ಚಿತೆಗೆ ನೀನೇ ಬೆಂಕಿ ಇಟ್ಕೋತಿದ್ಯಾ, ಒಳ್ಳೆ ಸಾವು ಕೊಡವ ಅಂತ ಬೇಡ್ಕೋ ಅಂತ ಈಶ್ವರಿ ಮನ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಈ ಕಡೆ ವಿವೇಕ್ಗೆ ಫ್ಲಾಶ್ ಆಗುತ್ತೆ. ಅದೇ ಪೊಲೀಸರು ಹೇಳಿರ್ತಾರಲ್ಲ, ಒಬ್ಬ ಕ್ರಿಮಿನಲ್ ಬಂದಿದ್ದಾನೆ, ಜಿಲಿಟರ್ ಕೃಷ್ಣ ಅನ್ನೋ ಒಬ್ಬ ಕ್ರಿಮಿನಲ್ ಇಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾನೆ ಅನ್ನೋ ಮಾತು ಫ್ಲಾಶ್ ಆಗುತ್ತೆ. ಮತ್ತೆ ಆ ಕೃಷ್ಣ ಅನ್ನೋನು ಇವನಿಗೆ ಡ್ಯಾಶ್ ಹೊಡೆದಿರ್ತಾನಲ್ಲ, ಅದನ್ನು ಸಹ ಫ್ಲಾಶ್ ಆಗಿ ಇವನು ಆ ಕ್ರಿಮಿನಲ್ ಕೃಷ್ಣನೇ ಇರಬೇಕು ಅಂತ ಅನ್ಕೊಂಡು ಫ್ಲಾಶ್ ಆಗಿ ಅವನನ್ನ ಹುಡ್ಕೊಂಡು ಹೋಗ್ತಾನೆ ವಿವೇಕ್. ಈ ಕಡೆ ವಿದ್ಯಾ ಪೂಜೆನ ಮಾಡ್ತಾ ಇರ್ತಾಳೆ, ಅಗ್ನಿ ಸ್ಪರ್ಶ ಮಾಡ್ತಾ ಇರ್ತಾಳೆ. ಅದು ಏನೇನು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಿ ಮಾಡ್ತಾ ಇರ್ತಾಳೆ. ಆಗ ಮನಸ್ಸೊಳಗಡೆನೆ ಈಶ್ವರಿ ಮತ್ತೆ ಸುಭಾಷ್ ಚಿತ್ರ ಎಲ್ಲ ಖುಷಿಯಾಗಿರ್ತಾರೆ. ಯಾಕಂದ್ರೆ ಇನ್ನು 5 ನಿಮಿಷಕ್ಕೆ ಅವಳು ಸತ್ತೋಗ್ತಾಳೆ, ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನ್ನೋ ಒಂದು ಖುಷಿಗೆ ತುಂಬ ಖುಷಿಯಾಗಿರ್ತಾರೆ ಅವ್ರು ಒಳಗೇನೆ. ಈ ಕಡೆ ವಿವೇಕು ಆ ಜಿಲಿಟಲ್ ಕೃಷ್ಣನ ಹುಡ್ಕೊಂಡು ಹೋಗ್ತಾನೆ. ಆ ಜಿಲಿಟಲ್ ಕೃಷ್ಣ ಅನ್ನೋನು ಒಂದು ಮರದ ಕೆಳಗಡೆ ನಿಂತಿರ್ತಾನೆ. ಆಗ ಹಿಂದ್ಗಡೆಯಿಂದ ವಿವೇಕ್ ಹೋಗಿ ಅವನ ಹೆಗಲ ಮೇಲೆ ಕೈ ಹಾಕ್ತಾನೆ, ಜಿಲಿಟಲ್ ಕೃಷ್ಣ ಅಂತ ಹೇಳ್ತಾನೆ. ಅದಕ್ಕೆ ಅವನು ಶಾಕಿಂದ ತಿರುಗಿ ನೋಡ್ತಾನೆ ಕೃಷ್ಣ ಅನ್ನೋನು. ಇಲ್ಲಿ ಈ ವೇಷ ಹಾಕೊಂಡು ಏನ್ ಮಾಡೋದಕ್ಕೆ ಬಂದಿದೀಯಾ, ನಿಜ ಒಪ್ಕೊಂಡ್ರೆ ಸರಿ ಅಂತ ವಿವೇಕು ಆ ಜಿಲಿಟಲ್ ಕೃಷ್ಣನ ಕೇಳ್ತಾನೆ. ಅದಕ್ಕೆ ಆ ಕೃಷ್ಣ ವಿವೇಕ್ನ ತಳ್ಬಿಟ್ಟು ಓಡೋಗ್ತಾ ಇರ್ತಾನೆ. ಆಗ ಅವ್ನ ಜಡೆನ ಹಿಡ್ಕೊಬಿಡ್ತಾನೆ ವಿವೇಕು. ಅಷ್ಟೊತ್ತಿಗೆ ಭದ್ರ ಅಲ್ಲಿಗೆ ಬರ್ತಾನೆ. ಅರೆ ಗೆಳೆಯ, ಏನಾಯ್ತು ಅಂತ ತಪ್ಪು ಕೆಲಸ ಇವಳು ಏನ್ ಮಾಡಿದ್ಲು ಅಂತ ಭದ್ರ ವಿವೇಕಿಗೆ ಕೇಳ್ತಾನೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ಇವಳು ಅವಳಲ್ಲ ಅವನು ಅಂತ ಹೇಳ್ತಾನೆ. ಅದಕ್ಕೆ ಭದ್ರ ಶಾಕಿಂದ ಕೇಳ್ತಾನೆ, ಯಾರು ಇವನು ಅಂತ ಕೇಳ್ತಾನೆ. ಅದಕ್ಕೆ ಇವನ್ ಬಂದ್ಬಿಟ್ಟು ಜಿಲಿಟಲ್ ಕೃಷ್ಣ ಕ್ರಿಮಿನಲ್, ಇವನೇ ಏನ್ ಮಾಡೋದಕ್ಕೆ ಬಂದಿದ್ದಾನೆ, ಏನೋ ಒಂದ್ ಸಂಚನ ಮಾಡಿರ್ತಾನೆ ಇವನು ಅಂತ ವಿವೇಕು ಭದ್ರಂಗೆ ಹೇಳ್ತಾನೆ. ಇವನು ಅವಾಗ್ಲೇ ಬಂದ, ಆದ್ರೆ ಅವಾಗ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದ, ಆದ್ರೆ ಅದಾಗ್ಲಿಲ್ಲ. ಅದಕ್ಕೆ ಇವಾಗ ಹೆಣ್ಣಿನ ವೇಷ ಹಾಕೊಂಡು ಬಂದಿದ್ದಾನೆ, ಏನೋ ಪ್ಲಾನ್ ಮಾಡಿದ್ದಾನೆ, ಏನೋ ಸಂಚನ ರೂಪಿಸಿದ್ದಾನೆ ಅಂತ ವಿವೇಕು ಭದ್ರಂಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಆ ಕೃಷ್ಣ ಓಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ವಿವೇಕ್ ಮತ್ತೆ ಭದ್ರ ಅವನ ಕತ್ತನ್ನ ಹಿಡ್ಕೊಂಡು ಏನಕ್ಕೆ ಬಂದಿದೆ ಅಲ್ಲ, ಏನ್ ಪ್ಲಾನ್ ಮಾಡಿದ್ಯಾ ಹೇಳ, ದಿಟ ಹೇಳ ಅಂತ ಭದ್ರ ಕೇಳ್ತಾನೆ. ಅದಕ್ಕೆ ಆ ಕೃಷ್ಣ ಇದ್ಬಿಟ್ಟು ಹೇಳ್ತಾನೆ, ನಾನು ಏನೂ ಇಲ್ಲ, ಪಿಕ್ ಪಾಕೆಟ್ ಮಾಡೋದಕ್ಕೆ ಬಂದಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಪಿಕ್ ಪಾಕೆಟ್ ಮಾಡೋರು ಇಂಥ ವೇಷ ಹಾಕೊಂಡು ಬಂದು ಖಾಲಿ ಕೈಯಲ್ಲಿ ಹೋಗಲ್ಲ ಕಣೋ, ಏನ್ ಮಾಡೋದಕ್ಕೆ ಬಂದಿದ್ಯಾ ಹೇಳು ಅಂತ ವಿವೇಕ್ ಹೇಳ್ತಾನೆ. ದಿಟ ಹೇಳ ಅಂತ ಭದ್ರನು ಕೇಳ್ತಾನೆ. ಅದಕ್ಕೆ ನಾನು ಏನು ಮಾಡಕ್ ಬಂದಿಲ್ಲ, ನಾನು ಬಂದಿರೋದು ಅದೇ ಕೆಲ್ಸಕ್ಕೆ ಅಂತ ಕೃಷ್ಣ ಇದ್ಬಿಟ್ಟು ಹೇಳ್ತಾನೆ ರೌಡಿ. ಅದಕ್ಕೆ ವಿವೇಕ್ ಇದ್ಬಿಟ್ಟು ಇವನೇನೋ ದೊಡ್ಡದಾಗೆ ಮಾಡೋದಕ್ಕೆ ಬಂದಿದ್ದಾನೆ, ಇವ್ನು ಹೇಳಲಿಲ್ಲ ಅಂತಂದ್ರೆ ಏನಾದ್ರು ದೊಡ್ಡದಾಗೆ ಅನಾಹುತ ಆಗುತ್ತೆ ಬ್ರೋ ಅಂತ ವಿವೇಕು ಭದ್ರನ್ಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಆ ರೌಡಿ ಆಹಾ ಅಂತ ನಗ್ನಾಡ್ತಾ ಇರ್ತಾನೆ. ಅದನ್ನ ನೋಡಿ ವಿವೇಕ್ ಮತ್ತೆ ಭದ್ರ ಗಾಬರಿ ಆಗ್ತಾರೆ. ಇನ್ನು 5 ನಿಮಿಷದಲ್ಲಿ ನಾನು ಏನ್ ಕೆಲಸ ಮಾಡಿದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ನಗ್ನಗ್ತಾ ಆ ರೌಡಿ ಹೇಳ್ತಾನೆ. ಅದಕ್ಕೆ ಏನ್ ಮಾಡಿದೆ ಹೇಳ ಅಂತ ಅಂದ್ಬಿಟ್ಟು ಅವನ ಕೈನ ನುಲ್ದು ಹಿಡ್ಕೋತಾರೆ. ಭದ್ರ ಕಲ್ಲನ್ನ ಎತ್ಕೊಂಡ್ ಬರ್ತಾನೆ. ಅವನು ಭದ್ರ ಕಲ್ಲನ್ನ ಎತ್ಕೊಂಡ್ ಬಂದು, ನೀನ್ ಸತ್ಯ ಹೇಳಿಲ್ಲ ಅಂತಂದ್ರೆ ನಿನ್ ತಲೆ ಚೇಚ್ ಹಾಕ್ಬಿಡ್ತೀನಿ ಅಂತ ಭದ್ರ ಹೇಳ್ತಾನೆ. ಅದಕ್ಕೆ ಆ ರೌಡಿ ಇದ್ಬಿಟ್ಟು ಹೇಳ್ತೀನಿ ಕೊಂಡದ ಸೌದೆ ಒಳಗಡೆ ಬ್ಲಾಸ್ಟ್ ಆಗುವಂತ ಮದ್ದನ್ನ ಇಟ್ಟಿದ್ದೀನಿ, ಅದು ಇನ್ನು 5 ನಿಮಿಷದಲ್ಲಿ ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ ಆದ್ರೆ ಅದ್ರ ಪಕ್ಕದಲ್ಲಿರೋರು ಎಲ್ಲರಿಗೂ ಸಹ ಸತ್ ಹೋಗ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ಭದ್ರೇಗೌಡ ತುಂಬಾ ಗಾಬರಿಯಿಂದ ಅಯ್ಯೋ ವಿದ್ಯಾ ಅಂತ ಅನ್ಕೊಂಡು ಅವನನ್ನ ಅಲ್ಲೇ ಬಿಟ್ಬಿಟ್ಟು ಭದ್ರ ವಿದ್ಯೆನ ಕಾಪಾಡೋದಕ್ಕೆ ಓಡೋಗ್ತಾನೆ. ವಿವೇಕು ಸಹ ರೌಡಿನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾನೆ. ಈ ಕಡೆ ವಿದ್ಯಾ ಅಗ್ನಿ ಸ್ಪರ್ಶನ ಮಾಡ್ತಾ ಇರ್ತಾಳೆ. ಆಗ ಭದ್ರೇಗೌಡ ಓಡ್ ಬಂದು ವಿದ್ಯಾ 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 ಅಂತ ಕೂತ್ಕೊಂಡು ಓಡ್ ಬರ್ತಾ ಇರ್ತಾನೆ. ಆಗ ಅಲ್ಲಿ ಕೊಂಡದ ಹತ್ರ ಬರ್ತಾನೆ. ಎಲ್ಲರೂ ಹಿಂದೆಗಡೆ ಹೋಗಿ ಈಚೆ ಕಡೆಗೆ ಬನ್ನಿ ಅಂದ್ಬಿಟ್ಟು ಕೂತ್ಕೊಂಡು ಆ ವಿದ್ಯೆನ ಎಳ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ಆ ಬಾಂಬು ಬ್ಲಾಸ್ಟ್ ಆಗುತ್ತೆ. ವಿದ್ಯಾ ಪ್ರಜ್ಞೆ ತಪ್ಪೋಗ್ಬಿಡ್ತಾಳೆ. ಆಗ ಎಲ್ಲರೂ ಬಂದು ವಿದ್ಯಾ ಅಂತ ಅಂದ್ಬಿಟ್ಟು ಇದು ಮಾಡಿ ಅವ್ರಿಗೆ ನೀರನ್ನೆಲ್ಲ ಹಾಕಿ ಅವಳನ್ನ ಎಚ್ಚರಗೊಳಿಸ್ತಾರೆ. ಭದ್ರೇಗೌಡ ತುಂಬಾನೇ ಗಾಬರಿ ಆಗ್ಬಿಟ್ಟಿರ್ತಾನೆ. ಸದ್ಯಕ್ಕೆ ವಿದ್ಯೆಗೆ ಏನೂ ಆಗಿರಲ್ಲ, ಕಣ್ಣನ್ನ ಬಿಡ್ತಾಳೆ. ಆಗ ಶಿವರಾಮೇಗೌಡ ಇದ್ಬಿಟ್ಟು ಹೇಳ್ತಾನೆ, ಯಾರು ಇದನ್ನ ಮಾಡಿರ್ತಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು, ನೀವು ನೋಡ್ಕೊಳ್ಳಿ ಅಂತ ಪೊಲೀಸರೇ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಪೊಲೀಸರು ಆಯ್ತು ನಾವು ಕಂಡಿಡಿತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಭದ್ರೇಗೌಡ ವಿದ್ಯೆನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಎಲ್ಲರೂ ಪೊಲೀಸರು ಆ ರೌಡಿನ ಹುಡ್ಕೊಂಡು ಕರ್ಕೊಂಡು ಶಿವರಾಮೇಗೌಡರು ಮನೆಗೆ ಬಂದಿರ್ತಾರೆ.
ಅವನನ್ನ ಕೆಳಗಡೆ ಕೈ ಕಟ್ಟಾಕಿಸಿ ಕೂರ್ಸಿರ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಹೇ ಮರ್ಯಾದೆಯಾಗಿ ಬಾಯ್ ಬಿಟ್ರೆ ಸರಿ, ಈ ಕೆಲಸ ಮಾಡೋದಕ್ಕೆ ಹೇಳ್ದವ್ರು ಯಾರು, ಸುಪಾರಿ ಕೊಟ್ಟವ್ರು ಯಾರು ಅಂತ ಮರ್ಯಾದೆಯಾಗಿ ಬಾಯ್ ಬಿಟ್ರೆ ಸರಿ ಅಂತ ಶಿವರಾಮೇಗೌಡರು ಗದರ್ಕೊಂಡು ಕೇಳ್ತಾರೆ ರೌಡಿಗೆ. ಆಗ ರೌಡಿ ಈಶ್ವರಿ ಕಡೆ ಮುಖ ಮಾಡಿ ನೋಡ್ತಾನೆ. ಆಗ ಈಶ್ವರಿ ಬೇಡ ಬೇಡ ಅಂತ ಸನ್ನೆ ಮಾಡ್ತಾಳೆ. ಏಯ್ ಸತ್ಯ ಬಾಯ್ ಬಿಡ್ತೀಯೋ ಇಲ್ಲ ನಮ್ಮ ಭಾಷೆಲಿ ನಿನ್ಗೆ ಬಾಯ್ ಬಿಡಿಸ್ಬೇಕೋ ಅಂತ ಪೊಲೀಸರು ಕೇಳ್ತಾರೆ. ಇವ್ನು ಹಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ಸರ್, ಇವನ್ ಹತ್ರ ಸತ್ಯ ಹೆಂಗ್ ಕಕ್ಕಿಸ್ಬೇಕು ಅಂತ ನಂಗೆ ಚಂದಾಗ್ ಗೊತ್ತೈತೆ ಅಂತ ಭದ್ರಾ ಹೇಳ್ತಾನೆ. ಭದ್ರಾ ಅಲ್ಲೇ ಇರುವ ಮಚ್ಚನ ಎತ್ಕೊಂಡ್ ಬರ್ತಾನೆ. ಎತ್ಕೊಂಡ್ ಬಂದು ಹಿಂಗ್ ಎತ್ಕೊಂಡ್ ಬರ್ತಾನೆ. ಆಗ ಪೊಲೀಸರು, ಒಂದ್ ನಿಮಿಷ ಭದ್ರೇಗೌಡ್ರೆ, ಇವನನ್ನ ಸತ್ಯ ಬಾಯ್ ಬಿಡ್ಸೋಕೋಸ್ಕರ ನೀವ್ಯಾಕೆ ಕಾನೂನನ್ನ ಕೈ ತಗೋತೀರಾ? ಇವನನ್ನ ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ ನಮ್ ಡಿಪಾರ್ಟ್ಮೆಂಟ್ ಚೆನ್ನಾಗ್ ಗೊತ್ತೈತೆ ಅಂತ ಪೊಲೀಸರು ಹೇಳ್ತಾರೆ. ಇಲ್ಲ ಸರ್, ಇವನ್ನ ಕೊಂದಾಕಿ ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅಂತ ಭದ್ರಾ ಹೇಳ್ತಾನೆ. ಇವನೇನಾದ್ರೂ ಈಗ ಸತ್ಯ ಹೇಳಲಿಲ್ಲ ಅಂತಂದ್ರೆ ನಾನಂತೂ ಇವನ್ನ ಸುಮ್ಮನೆ ಬಿಡಕ್ಕಿಲ್ಲ ಅಂತ ಮಚ್ಚನ ಅವನ ಹತ್ರ ತಗೊಂಡೋಗ್ತಾನೆ. ಆಗ ಭದ್ರಾ ಅಂತ ಶಿವರಾಮೇಗೌಡರು ಕೂಗ್ಕೋತಾರೆ. ತಾಳ್ಮೆ ತಗೊಳ್ಳ ಅಂತ ಶಿವರಾಮೇಗೌಡರು ಭದ್ರನ್ಗೆ ಹೇಳ್ತಾರೆ. ಅದೇನೇ ಆದ್ರೂ ಪರವಾಗಿಲ್ಲ ಅಪ್ಪಯ್ಯ, ಇವನ್ ಮಾತ್ರ ನಾನ್ ಸುಮ್ನೆ ಬಿಡಕ್ಕಿಲ್ಲ ಅಂತ ಮಚ್ಚನ ಮತ್ತೆ ಎತ್ಕೊಂಡು ಅವನ ಹತ್ರ ತಗೊಂಡೋಗ್ತಾನೆ. ಆಗ ರೌಡಿ, ಬೇಡ ಬೇಡ, ನಾನು ಎಲ್ಲ ಸತ್ಯನೂ ಒಪ್ಕೋತೀನಿ ಅಂತ ರೌಡಿ ಹೇಳ್ತಾನೆ. ಆಗ ಈಶ್ವರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಅವಳು ಮುಖದ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ತುಂಬಾ ಭಯ ಪಟ್ಕೊಂಡಿರ್ತಾಳೆ ಅವಳು. ಇಷ್ಟಕ್ಕೆಲ್ಲ ಕಾರಣ ಯಾರು, ಇದನ್ನ ಮಾಡಕ್ ಹೇಳ್ದವ್ರು ಯಾರು ಅಂತ ಹೇಳ ಅಂತ ಭದ್ರೇಗೌಡ ಜೋರಾಗಿ ಕೇಳ್ತಾನೆ. ಅದು ಅಂತ ತೊದಲ್ಸ್ತಾ ಈಶ್ವರಿ ಕಡೆ ನೋಡ್ತಾನೆ. ಆಗ ಈಶ್ವರಿ ಬೇಡ ಅಂತ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಅವರು ನಿಮ್ಮ ಅಂತ ಕೃಷ್ಣ ಹೇಳ್ತಾನೆ. ಆಗ ಹೇ ಸತ್ಯ ಬೊಗುಳ್ಳ ಅಂತ ಗೋವಿಂದ ಜೋರಾಗಿ ಹೇಳ್ತಾನೆ. ನೀನ್ ಈಗ ಸತ್ಯ ಬಿಡ್ಲಿಲ್ಲ ಅಂತಂದ್ರೆ ಅಷ್ಟೇ ಅಂದ್ಬಿಟ್ಟು ಮತ್ತೆ ಮಚ್ಚನ್ನೇ ಎತ್ಕೊಂಡು ಹತ್ರ ತತ್ತಾನೆ ಭದ್ರೇಗೌಡ. ಆಗ ಅವನು ಇದ್ಬಿಟ್ಟು ಹೇಳ್ತಾನೆ, ನಾನೇ ಬೇಕು ಅಂತ ಮಾಡ್ದೆ ಅಂತ ರೌಡಿ ಕೃಷ್ಣ ಒಪ್ಕೋತಾನೆ. ಏಯ್ ನನ್ ಮೇಗ್ ನಿಂಗೆ ಯಾಕ್ಲ ದ್ವೇಷ ಅಂತ ಶಿವರಾಮೇಗೌಡರು ಕೇಳ್ತಾರೆ. ನಮ್ಮನೆಗೂ ನಿಂಗೂ ಏನ್ಲ ಸಂಬಂಧ, ಸತ್ಯ ಹೇಳಿದ್ರೆ ಸರಿ, ಸುಳ್ಗಿ ಹೇಳಿದ್ರೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅದಕ್ಕೆ ಅವನು ನಾನು ಸತ್ಯನೇ ಹೇಳ್ತಾ ಇರೋದು ಅಂತ ಹೇಳ್ತಾನೆ. ಆ ರೌಡಿ, ನಾನೇ ಬೇಕು ಅಂತ ಮಾಡಿದ್ದು ಗೌಡ್ರೆ, ನಾನು ವಿರೋಧ ಪಕ್ಷದ ಕಾರ್ಯಕರ್ತ, ನಮ್ಮ ವಿರೋಧ ಪಕ್ಷದವರು ಗೆಲ್ತಾರೆ ಅಂತ ತುಂಬಾ ದುಡ್ಡನ್ನ ಕಟ್ಟಿ ಕಳ್ಕೊಂಡ್ಬಿಟ್ಟೆ, ಅದಕ್ಕೋಸ್ಕರ ಈ ರೀತಿ ಮಾಡ್ದೆ ನಾನು ಅಂತ ಆ ರೌಡಿ ಹೇಳ್ತಾನೆ. ನೀನ್ ಹೇಳ್ತಾ ಇರೋದ್ ಸತ್ಯ ತಾನೇ ಅಂತ ಭದ್ರೇಗೌಡ ಕೇಳ್ತಾನೆ. ಅದಕ್ಕೆ ಆಗ ರೌಡಿ ಇದ್ಬಿಟ್ಟು, ಹ್ಞೂ ಗೌಡ್ರೆ ನನ್ನ ಸಮಕ್ಷಬಿಡಿ ಅಂತ ಕೇಳ್ಕೊತಾನೆ. ಅದಕ್ಕೆ ಕ್ಷಮೆ ತಾನೆ, ನಾವು ಕೊಡಿಸ್ತೀವಿ, ನಮ್ ಜೊತೆ ಬಾ ಅಂತ ಅವನ್ನ ಕರ್ಕೊಂಡು ಹೋಗ್ತಾರೆ. ಕಾನ್ಸ್ಟೇಬಲ್ ಅವನ್ನ ಎಳ್ಕೊಂಡು ಹೋಗಿ ಅಂತ ಇನ್ಸ್ಪೆಕ್ಟರು ಹೇಳ್ತಾರೆ. ಕಾನ್ಸ್ಟೇಬಲ್ಸ್ ಎಲ್ಲ ಆ ರೌಡಿನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅವನು ಈಶ್ವರಿ ಮತ್ತೆ ಸುಭಾಸನ ನೋಡ್ಕೊಂಡು ಹೋಗ್ತಾನೆ. ಗೌಡ್ರೆ, ಅವನ ಮೇಲೆ FIR ಅನ್ನ ಹಾಕ್ತೀವಿ, ಅವನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಫರ್ದರ್ ಏನೇ ಇದ್ರು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂದ್ಬಿಟ್ಟು ಇನ್ಸ್ಪೆಕ್ಟರು ಶಿವರಾಮೇಗೌಡರಿಗೆ ಹೇಳ್ಬಿಟ್ಟು ಸೆಲ್ಯೂಟ್ ಹೊಡ್ಬಿಟ್ಟು ಹೋಗ್ತಾರೆ. ಇಲ್ಲ, ಇದ್ಯಾಕೋ ನನ್ ಕುತ್ತಿಗೆಗೆ ಬರಂಗೈತೆ, ಇದಕ್ಕೊಂದು ಮೊದ್ಲೇ ಹಿತಶ್ರೀ ಆಡ್ಬಿಡ್ಬೇಕು ಅಂತ ಈಶ್ವರಿ ಮನ್ಸಲ್ಲಿ ಹೇಳ್ಕೊತಾಳೆ. ಈ ಕಡೆ ವಿದ್ಯಾ ಅವ್ರ ಅಪ್ಪ ಇಬ್ರು, ವಿದ್ಯಾ ಅವ್ರ ಅಪ್ಪ ಇದ್ಬಿಟ್ಟು ಹಳಿಯಂದು ನಮ್ ವಿದ್ಯಾನ ಸಂಸ್ಬಿಟ್ಟು ಒಪ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಲ್ವಾ ಅಂತ ಎಂಟಿಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ವಿದ್ಯಾ ಅವ್ರ ಅವ್ವ ಇದ್ಬಿಟ್ಟು ದಿಟ ಅದು ಸರಿನೇ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭದ್ರಾ ಅಲ್ಲಿಗೆ ಬರ್ತಾನೆ. ಭದ್ರಾ ಚೈನನ್ನ ಕತ್ತಲಿರೋ ಚೈನನ್ನ ಕಳಿತಾ ಇರ್ತಾನೆ. ಆಗ ವಿದ್ಯಾರಪ್ಪ ಇದ್ಬಿಟ್ಟು, ಇದೇ ಕಳಿ ಅಂದ್ರೆ ಅದು ಚೈನು ನಿಮ್ ಕತ್ನಾಗಿ ಇದ್ರೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಭದ್ರಾ ಚೈನನ್ನ ಕಳೆದ್ಬಿಟ್ಟು ಅವ್ರ ಕೈಲಿ ಕೊಡ್ತಾನೆ. ತಗೊಳ್ಳಿ, ಇದ್ ನನಗ್ ಬೇಡ ಅಂತ ಹೇಳ್ತಾನೆ. ರತ್ನ ತುಂಬಾ ಗಾಬರಿಯಾಗಿ, ಹಳಿಯಂದ್ರೆ ನಿಮ್ಮ ಮಾವ ಪಿರುತಿಯಿಂದ ನಿಮಗ್ ಕೊಟ್ಟಿರುವಂತಹ ಉಡುಗೊರೆನ ಯಾಕೆ ಹಿಂತಿರುಗಿಸ್ಕೊಡ್ತಾ ಇದ್ದೀರಾ ಅಂತ ರತ್ನ ಭದ್ರೇಗೌಡನ್ಗೆ ಕೇಳ್ತಾರೆ. ಅದಕ್ಕೆ ಭದ್ರಾ, ನನ್ಗೆ ಯಾರು ಉಡುಗೊರೆನೂ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಇವಾಗ ನಿಮ್ಗೆ ನಮ್ಮ ಮೇಲೆ ಕೋಪ ಇದೆ ಅಂತ ಗೊತ್ತು, ಆದ್ರೆ ಸಂಬಂಧದಲ್ಲಿ ಅದನ್ನ ಎಷ್ಟ್ ದಿನ ಅಂತ ಸಾಧ್ಸಕ್ಕಾಯ್ತದೆ ಹೇಳಿ ಅಂತ ವಿದ್ಯಾ ಅವ್ರ ಅಪ್ಪ ಭದ್ರಂಗೆ ಕೇಳ್ತಾರೆ. ನಿಮ್ಗೆ ಇದನ್ನ ಹಾಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಇಟ್ಕೊಳ್ಳಿ ನಿಮ್ಮ ಹತ್ರನೇ, ಎಲ್ಲ ಸರಿ ಹೋದ್ಮೇಲೆ ಅದನ್ನ ನೀವು ಹಾಕೊಳ್ಳೋರಂತೆ ಅಂತ ವಿದ್ಯಾ ಅವ್ರ ಅಪ್ಪ ಭದ್ರಂಗೆ ಹೇಳ್ತಾನೆ. ಅದಕ್ಕೆ ಭದ್ರ ಇದ್ಬಿಟ್ಟು ಆಯ್ತು ಅಂತ ಅವನ ಮುಖದ ಮೇಲೆ ಆ ಚೈನ್ ಅನ್ನ ಎಸಿತಾರೆ. ವಿದ್ಯಾ ಅವ್ರ ಅಪ್ಪ ತುಂಬಾ ಹೆದರ್ಕೋತಾರೆ. ಆಗ ಇವಾಗ ನಾನು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತೀನಿ ಅನ್ನೋದಕ್ಕೋಸ್ಕರ ಎಲ್ಲ ಚಂದಾಗದೆ ಅಂತ ಅರ್ಥ ಮಾಡ್ಕೊಂಬೇಡಿ. ಏನೋ ರಾಯರವ್ರ ಕುಟುಂಬದವ್ರು ಬಂದಿದ್ರು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮೇಲಿರುವಂತ ಕೋಪನೆಲ್ಲ ನಾವು ಸಹಿಸ್ಕೊಂಡು ನಿಮ್ಮ ಹತ್ರ ನಗ್ನಗ್ತಾ ಮಾತಾಡ್ತಾ ಇದ್ವಿ ಅಷ್ಟೇ ಅಂತ ಭದ್ರೇಗೌಡ ಹೇಳ್ತಾನೆ. ನೀವು ಮಾಡಿರೋ ಕೆಲ್ಸನ ನನ್ನ ಜನ್ಮದಲ್ಲಿ ಮರೆಯಕ್ಕಿಲ್ಲ. ನೀವು ಬೇಡ, ನಿಮ್ ಹುಡುಗೋರೇನೂ ಬೇಡ, ನಿಮ್ ಮಗಳು ಬೇಡ, ಅವಳನ್ನಂತೂ ನಾನು ಈ ಜನ್ಮದಲ್ಲಿ ಕ್ಷಮಿಸೋದೇ ಇಲ್ಲ ಅಂತ ಭದ್ರೇಗೌಡ ಹೇಳ್ತಾನೆ. ಅದಕ್ಕೆ ವಿದ್ಯಾ ಅವರಪ್ಪ ಗಾಬರಿ ಆಗ್ತಾನೆ.
ಅಷ್ಟೊತ್ತಿಗೆ ಭದ್ರಂಗೆ ಫೋನ್ ಬರುತ್ತೆ. ಭದ್ರ ಹೊರಗಡೆ ಹೋಗ್ತಾನೆ. ಆಗ ವಿದ್ಯಾ ಅವರವ್ವ ಅಪ್ಪ ಅಳಿಯಂದ್ರೆ ಅಂತ ಕೂಗ್ಕೋತಾ ಇರ್ತಾರೆ. ಈ ಕಡೆ ಭದ್ರ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಆಗ ವಿದ್ಯಾ ಅಲ್ಲಿಗೆ ಬರ್ತಾಳೆ. ಬಂದ್ಬಿಟ್ಟು ಬರ್ತಾಳೆ. ಅದನ್ನ ನೋಡಿದಂತಹ ಭದ್ರೇಗೌಡ ಮುಖನ ಸೆಂಡಿಸ್ಕೊತಾನೆ. ಹೋಗ್ತಾ ಇರ್ತಾನೆ. ಆಗ ವಿದ್ಯೆ ಇದ್ಬಿಟ್ಟು, ಗೌಡ್ರೆ ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಖುಷಿಯಿಂದ ಹೇಳ್ತಾಳೆ. ಅದಕ್ಕೆ ಭದ್ರೇಗೌಡ ಇದ್ಬಿಟ್ಟು ಹೇಳ್ತಾನೆ, ನಿನ್ನ ಕಾಪಾಡಿದ್ದು ನಿನ್ ಮೇಲೆ ಪ್ರೀತಿಯಿಂದ ಅಲ್ಲ ಅಂತ ಹೇಳ್ತಾನೆ ಭದ್ರೇಗೌಡ. ಅದಕ್ಕೆ ವಿದ್ಯೆ ಇದ್ಬಿಟ್ಟು, ಅದನ್ನ ಯಾಕೆ ಒತ್ತಿ ಹೇಳಿರಿ ಅಂತ ಹೇಳ್ತಾಳೆ. ಸರಿ ಆಯ್ತು ಬಿಟಾಕಿ ಅದನ್ನ, ಅವ್ರು ಯಾರು, ಬಾಂಬಿಟ್ಟವ್ರು ಯಾರು, ಅದನ್ನೆಲ್ಲ ಕರೆಕ್ಟಾಗಿ ವಿಚಾರಿಸ್ಕೊಬೇಕಾಗಿತ್ತು ಅಲ್ವಾ ಅಂತ ವಿದ್ಯಾ ಭದ್ರೇಗೌಡರನ್ನ ಕೇಳ್ತಾರೆ. ಅದಕ್ಕೆ ಭದ್ರೇಗೌಡ, ವಿಚಾರಿಸಿದ್ವಿ, ಅವರು ವಿರೋಧ ಪಕ್ಷದವ್ರಂತೆ, ಅದನ್ನೆಲ್ಲ ವಿಚಾರಿಸಿದೀವಿ, ನೀನೇನಾದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಹೋಗು ಅಂತ ಭದ್ರೇಗೌಡ ವಿದ್ಯಂಗೆ ಹೇಳ್ತಾನೆ. ಅದಕ್ಕೆ ರಾಯರ್ ಕುಟುಂಬದವರೆಲ್ಲ ಇವಾಗ ಹೊಂಟವ್ರೆ, ಇವಾಗ ಹೊರಡ್ತಾರೆ, ನೀನು ಅವ್ರು ಹೋದ್ಮೇಲೆ ನಿನ್ ಜಾಗಕ್ಕೆ ನೀನು ಹೋಗಿ ಸೇರ್ಕೊಬೇಕು ಅಷ್ಟೇ ಅಂತ ಭದ್ರೇಗೌಡ ವಿದ್ಯಂಗೆ ಹೇಳ್ತಾನೆ. ಅದಕ್ಕೆ ಅದ್ ನಂಗೆ ಗೊತ್ತೈತೆ ಬಿಡಿಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ. ನಾನು ಹಟ್ಟಿ ಒಳಗಡೆ ಬಂದಿದ್ದು ನಮ್ಮ ಮಾವನ್ ಮರ್ವಾದೆ ಕಾಪಾಡೋಕ್ಕೋಸ್ಕರ ಹೊರತು ಇಲ್ಲೇ ಇರೋಕ್ಕಲ್ಲ ಬಿಡಿಗೌಡ್ರೆ ಅಂತ ವಿದ್ಯಾ ಹೇಳ್ತಾಳೆ. ನೀವು ಮಾವಯ್ಯ ನನ್ನ ಕ್ಷಮಿಸದ್ಮೇಲೆ ನನ್ನ ಮನೆಗೆ ಬರೋದು ಅಂತ ನನಗೆ ಗೆಪ್ತಿಲ್ಲ ಐತೆ, ನೀವೇನು ನನ್ನ ಪದೇ ಗೆಪ್ತಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ವಿದ್ಯಾ ಹೋಗ್ತಾಳೆ. ಅಲ್ಲಿಗೆ ಸರಿತಾ ಬರ್ತಾಳೆ. ವಿದ್ಯಾ ಬಂದ್ಬಿಟ್ಟು, ನಿನ್ನ ಮತ್ತೆ ವಿದ್ಯನ್ ಜೋಡಿ ತುಂಬಾ ಚೆನ್ನಾಗಿದೆ, ಹೊಟ್ಟೆ ಕೀಚ್ ಬರುತ್ತೆ, ಅಷ್ಟು ಮುದ್ದಾಗಿದೆ ನಿಮ್ಮ ಜೋಡಿ ಅಂತ ಸರಿತಾ ಭದ್ರೇಗೌಡನ್ಗೆ ಹೇಳ್ತಾಳೆ. ನಿಮ್ಗಳ ಮಧ್ಯೆ ಎಷ್ಟೇ ಸಮಸ್ಯೆಗಳಿದ್ರು, ಎಷ್ಟೇ ಮನಸ್ತಾಪಗಳಿದ್ರು, ನಮಗೋಸ್ಕರ ನೀವು ಚೆನ್ನಾಗಿರೋದನ್ನ ನೋಡಿದ್ರೆ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಸರಿತಾ ಹೇಳ್ತಾಳೆ. ಅದಕ್ಕೆ ಭದ್ರೇಗೌಡ ಇವ್ರಿಗೆ ಹೆಂಗ್ ವಿಷಯ ಗೊತ್ತಾಯ್ತು ಅಂತ ಗಾಬರಿಯಿಂದ ನೋಡ್ತಾ ಇರ್ತಾನೆ. ನಿಜ ಹೇಳ್ತಿದ್ದೀನಿ ಭದ್ರ, ನೀನು ಮತ್ತೆ ವಿದ್ಯಾ ಅವರು ನಾಟಕ ಮಾಡ್ತಾ ಇರೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ನೀವು ನಾಟಕ ಮಾಡ್ತಿದ್ದೀರಾ ಅಂತ ನಿಮ್ಗನ್ಸ್ಬೋದು, ಆದ್ರೂ ಆ ನಾಟಕದಲ್ಲಿರುವಂತಹ ಪ್ರೀತಿ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸರಿತಾ ಹೇಳ್ತಾಳೆ ಭದ್ರೇಗೌಡನ್ಗೆ. ಒಬ್ಬ ಹೆಂಡತಿಗೆ ಗಂಡನ ಮೇಲೆ ಎಷ್ಟು ಪ್ರೀತಿ ನಂಬಿಕೆ ಇರ್ಬೋದು ಅನ್ನೋದನ್ನ ನಾನು ನೋಡಿದೆ, ಮತ್ತೆ ಅದೇ ರೀತಿ ಒಬ್ಬ ಗಂಡನ್ಗೆ ಹೆಂಡತಿ ಮೇಲೆ ಎಷ್ಟು ಕಾಳಜಿ ಇರಬೇಕು ಅನ್ನೋದನ್ನು ಸಹ ನಾನು ನಿಮ್ಮಲ್ಲಿ ನೋಡಿದೆ ಅಂತ ಸರಿತಾ ಹೇಳ್ತಾಳೆ. ಅದಕ್ಕೆ ಭದ್ರ ಅದು ಅಕ್ಕ ಅಂತ ಹೇಳ್ತಾ ಇರ್ತಾನೆ. ನೋಡ್ಭದ್ರ, ವಿದ್ಯೆನೇ ನಿಂಗೆ ತಕ್ಕನಾದ ಹೆಂಡತಿ, ಈ ಮನೆಗೆ ತಕ್ಕನಾದ ಸೊಸೆ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಸರಿತಾ ಹೇಳ್ತಾಳೆ. ಆಮೇಲೆ ಭದ್ರ ನಿಂಗೊಂದು ವಿಷಯ ಹೇಳ್ಬೇಕು ಅಂತ ಸರಿತಾ ಹೇಳ್ತಾಳೆ. ಅದಕ್ಕೆ ಭದ್ರೇಗೌಡ ಹೇಳಿ ಅಕ್ಕ ಅಂತ ಕೇಳ್ತಾನೆ. ಅವಾಗ ಅಲ್ಲಿಗೆ ವಿದ್ಯಾ ಅವರವ್ವ ಅಪ್ಪ ಸೈಡಲ್ಲಿ ನಿಂತ್ಕೊಂಡಿರ್ತಾರೆ. ವಿದ್ಯಾ ಅವರವ್ವ ಅಪ್ಪ ಕೈ ಮುಗಿತಾ ಇರ್ತಾರೆ ಸರಿತನ್ಗೆ. ಅದು ವಿದ್ಯಾ ಅಂತ ಹೇಳೋದಕ್ಕೆ ಬರ್ತಾರೆ. ಅದಕ್ಕೆ ಸರಿತಾ ಆ ರೀತಿ ಹೇಳೋದಕ್ಕೆ ಬರ್ತಾರೆ. ಅವಾಗ ಅವರವ್ವ ಅಪ್ಪ ಕೈಯನ್ನು ಮುಗಿತಾ ಇರ್ತಾರೆ. ಅದಾದ್ಮೇಲೆ ಸರಿತಾ ಚೇಂಜ್ ಮಾಡ್ತಾಳೆ ವಿಷಯನ. ನೋಡಿ ಭದ್ರ, ವಿದ್ಯಾ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ಮತ್ತೆ ಅವಳು ಈ ಮನೇಲಿ ಪ್ರಾಮಾಣಿಕತೆಯಿಂದ ಇದ್ದಾಳೆ, ಸೊಸೆಯಾಗಿ ತನ್ನ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಸರಿತಾ ಭದ್ರೇಗೌಡನ್ಗೆ. ಕೋಪದಿಂದ ಪ್ರೀತಿನ ಮುಚ್ಚಿಡಕ್ಕಾಗಲ್ಲ ಭದ್ರ, ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಅದು ಹೊರಗಡೆ ಬಂದೇ ಬರುತ್ತೆ ಅಂತ ಸರಿತಾ ಭದ್ರೇಗೌಡನ್ಗೆ ಹೇಳ್ತಾಳೆ. ಮತ್ತೆ ನಾವಿಲ್ಲಿಗೆ ಬರೋದ್ರೊಳಗಡೆ ನೀನು ಮತ್ತೆ ವಿದ್ಯಾ ಅನ್ಯೋನ್ಯವಾಗಿರ್ಬೇಕು, ಆದ್ರೆ ಅದು ನಾಟಕ ಆಗಿರಬಾರ್ದು ಅಂತ ಸರಿತಾ ಹೇಳ್ತಾಳೆ. ಅಷ್ಟೊತ್ತಿಗೆ ಭದ್ರಂಗೆ ಫೋನ್ ಬರುತ್ತೆ. ಭದ್ರ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾನೆ. ಮತ್ತೆ ಸರಿತಾ ಅಲ್ಲೇ ನಿಂತಿರ್ತಾಳೆ. ಆಗ ವಿದ್ಯಾ ಅವರವ್ವ ಅಪ್ಪ ಬರ್ತಾರೆ. ಬಂದ್ಬಿಟ್ಟು ನಿಮ್ಮ ಋಣನ ನಾವು ತೀರ್ಸೋಕ್ಕಾಗಲ್ಲ ಅವರೇ ಅಂತ ಹೇಳ್ತಾರೆ. ಅದಕ್ಕೆ ಸರಿತಾ ಇದ್ಬಿಟ್ಟು, ಸರಿ ನಾನು ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯನ ಯಾಕೆ ಹೇಳ್ಬಾರ್ದು ಅಂತ ಯಾಕೆ ತಡೆದ್ರಿ ನೀವು ಅಂತ ಸರಿತಾ ಕೇಳ್ತಾಳೆ. ಅದಕ್ಕೆ ಅವರು, ನಮ್ಮ ಹಳಿಯಿಂದರ್ಗೆ ನಮ್ಮ ಮೇಲಿರುವಂಥ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ನೋಡಿ, ಚೈನನ್ನು ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸರಿತಾ ಸಾಕಾಗ್ತಾಳೆ. ಇದೆಲ್ಲ ಸ್ವಲ್ಪ ದಿನ ಮಾತ್ರ ಇರುತ್ತೆ, ಇದು ಸೂರ್ಯನ್ಗೆ ಗ್ರಹಣ ಹಿಡಿದಿರೋ ರೀತಿ, ಗ್ರಹಣ ಕೊನೆವರೆಗೂ ಇರಲ್ಲ, ಅದೇ ರೀತಿ ಈ ಸಮಸ್ಯೆನೂ ಕೊನೆವರೆಗೂ ಇರಲ್ಲ ಬಿಡಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಸರಿತಾ ಹೇಳ್ತಾಳೆ. ಎಲ್ಲವೂ ಸರಿ ಹೋಗುತ್ತೆ, ವಿದ್ಯಾ ಮತ್ತೆ ಭದ್ರೇಗೌಡ ತುಂಬಾನೇ ಚೆನ್ನಾಗಿರ್ತಾರೆ ಅಂತ ಸರಿತಾ ಹೇಳ್ತಾಳೆ. ಸರಿತಾ ಆ ರೀತಿ ಹೇಳ್ಬಿಟ್ಟು, ಸರಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾಳೆ. ಅದಾದ್ಮೇಲೆ ವಿದ್ಯಾ ಅವರಪ್ಪ, ರತ್ನಿ ನಾವು ಹೊರಡೋನ್ವೇ ಅಂತ ಕೇಳ್ತಾನೆ. ಅದಕ್ಕೆ ಅವರವ್ವ ವಿದ್ಯಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ.